ಮರೆತು ಹೋಯಿತೆ ನನ್ನಯ ಹಾಜರಿ ಬರೆದು ಎದೆಯಲ್ಲಿ ನೋವಿನ ಶಾಯರಿ ಕರಗಿದೆ ನಾಲಿಗೆ ಬರವಿದೆ ಮಾತಿಗೆ ಮೆರವಣಿಗೆ ಹೊರಟಂತೆ ನಾ ಸಾವಿಗೆ ಕೋಟಿ ಕನಸೆಲ್ಲ ಕೈ ಜಾರಿ ಹೋಗಿ ಖಾಲಿ ಕೈಯಲ್ಲಿ ಕುಳಿತಂತಿದೆ ಎಷ್ಟೊಂದು ಏಕಾಗಿ ನೋಡಿದಿನ ದೂರಾಗಿ ಬೇಬಿ ಈ ಜಾಗ ನೆನಪಿದೆಯಾ ನಾವಿಬ್ರು ಇಲ್ಲಿಗೆ ಬಂದು ಎಷ್ಟು ಓಡಾಡಿದ್ವಿ ಗಾಯವಿಲ್ಲ ಘಾಸಿಯಿಲ್ಲ ಗಾಢವಾದ ನೋವು ಪ್ರೀತಿಯಲ್ಲಿ ಇದಕ್ಕೆ ಏನೋ ಅನ್ನುತ್ತಾರೆ ಸಾವು ಮೃದುಲಾ ಐ ಲವ್ ಯು ನೀನಿಲ್ಲ ಅಂತ ನಾನು ಯಾವತ್ತೂ ಅನ್ಕೊಳ್ಳಲ್ಲ ನೀನು ಇಲ್ಲಿದ್ಯಾ ಇಲ್ಲಿರ್ಬೇಕಾದ್ರೆ ನೀನಿಲ್ಲ ಅಂತ ನಾನು ಯಾಕೆ ಅನ್ಕೊಳ್ಳಿ ನಿನ್ನ ನೆನ್ಪುಗಳ ಜೊತೆ ಈ ಬದುಕು ತುಂಬಾ ಸುಂದರವಾಗಿದೆ ನನಗಷ್ಟು ಸಾಕು ಬೇಬಿ ಅಷ್ಟು ಸಾಕು ಏನು ನೀನು ಇದ್ದಕ್ಕಿದ್ದಂಗೆ ಒಂದ್ ಮಾತು ಹೇಳ್ದೆ ಆಫ್ ಆಗ್ಬಿಡ್ತೀಯಾ ನೀನ್ ಈ ತರ ನಡು ರಸ್ತೆಯಲ್ಲಿ ಕೈ ಕೊಟ್ರೆ ನಾನು ಏನ್ ಮಾಡ್ಲಿ ನೋಡು ನನಗ್ ಸಿಟ್ಟು ತರ್ಸ್ಬೇಡ ಮುಚ್ಕೊಂಡ್ ಸ್ಟಾರ್ಟ್ ಆಗೋ ಪ್ಲೀಸ್ ಕಣೋ ನನ್ ಜಾಣ ಮರಿ ಅಲ್ವಾ ನೀನು ಮಾರ್ಕೆಟಲ್ಲಿ ನಿನ್ಗೆ ಗಿರ್ಗಿಟ್ಲೆ ಕೊಡಿಸ್ತೀನಿ ಸ್ಟಾರ್ಟ್ ಆಗ್ಬಿಡು ಪ್ಲೀಸ್ ತೂ ನೀನ ಎಷ್ಟು ಬೈಬಾರ್ದು ಅಂದ್ರೂ ಬೈಸ್ಕೊಂತೀಯ ಮರ್ಯಾದೆ ಇಲ್ವಾ ನಿನ್ಗೆ ಪೆಟ್ರೋಲ್ ಏನಾದ್ರೂ ಖಾಲಿಯಾಗಿದ್ಯಾ ಅಲ್ಲ ಲೀಟರ್ಗೆ 100 ರೂಪಾಯಿ ಆಗ್ತಾ ಬಂತು ನಾನು ಹಾಕಿಸ್ತೀನೋ ಇಲ್ವೋ ಅಂತ ನೀನೇನಾದ್ರೂ ಜಾಸ್ತಿ ಕುಟ್ಕೊಂಡ್ಬಿಟ್ಯಾ ಅಯ್ಯೋ ಪೆಟ್ರೋಲ್ ಇದೆ ಪೆಟ್ರೋಲ್ ಇದ್ರೂ ನಿಂದೇನೋ ಗೋಳು ಮತ್ತೆ ಏನ್ ಮಾಡೋದೀಗ
ಯಾವ್ದೋ ಬೈಕ್ ಬರ್ತಾ ಇದೆಯಲ್ಲ. ದುರ್ವಾಸ ಮುನಿಗಳು ಬರ್ತಾ ಇದ್ದಾರೆ. ಇವನ್ ಹತ್ರ ಡ್ರಾಪ್ ಕೇಳಲ್ಲ. ಬೇಡ ಬೇಡ, ಇವನ್ ಬೈಕಲ್ಲಿ ನಾನೇನ್ ಹೋಗೋದು. ಅಯ್ಯೋ, ಇವನ್ ಬೇರೆ ಸರಿಯಾದ ಟೈಮಿಗೆ ಕೈ ಕೊಟ್ಬಿಟ್ಟಿದ್ದಾನೆ. ಲೇಟ್ ಬೇರೆ ಆಗ್ತಾ ಇದೆ. ಲಕ್ಕಿ ಪರಮಾತ್ಮನ ಮಾರ್ಕೆಟಿಗೆ ಕಳಿಸ್ತೀನಿ ಅಂದ್ರು ನಾನೇ ಹೋಗ್ತೀನಿ, ಎಲ್ಲ ತರ್ತೀನಿ ಅಂತ ಬಿಲ್ಡಪ್ ಬೇರೆ ಕೊಟ್ಟು ಬಂದಿದ್ದೀನಿ. ಏನ್ ಮಾಡೋದು ಇವಾಗ? ರಾಗ ಜೊತೆ ಹೋಗ್ಲಾ? ಹಾ, ಹೋಗ್ಬಿಡ್ತೀನಿ. ಅಮಿತಾಬ್ ಬಚ್ಚನ್ ಹತ್ರ ಹೇಗಪ್ಪ ಲಿಫ್ಟ್ ಕೇಳೋದು? ಗುರ್ರಂತಾನಲ್ಲ. ಬೆಳಿಗ್ಗೆ ಮುಖ ಊದ್ಕೊಂಡಿತ್ತು, ಇವಾಗ್ಲೂ ಹಾಗೆ ಇದ್ಯಾ? ಇವಾಗ ಸ್ವಲ್ಪ ಇಲ್ದಿದೆ ಅನ್ಸುತ್ತೆ. ಇವನ್ ಜೊತೆನೆ ಹೋಗ್ಬಿಡ್ತೀನಿ. ಹೀಗೇನಾ ಪ್ರೀತಿ ಬಂದ್ರೆ ಹೀಗೇನಾ? ಜೋಪಾನ ಜೋಪಾನ, ಇನ್ನು ಸ್ವಲ್ಪ ಜೋಪಾನ. ಎಲ್ಲೇ ಹೋಗಲಿ ನಿಂದೆ ಹಾವಳಿ, ನನ್ನ ಜೀವನ ನಿನ್ನ ಕೈಲಿ. ಕಂಪಾರೆ ಕಂಪಾರೆ ಪಾರೆ ಬಾರೆ ಬಾರೆ ಪಾರೆ ಕಂಪಾರೆ ಕಂಪಾರೆ ಪಾರೆ ಬಾರೆ ಬಾರೆ ಪಾರೆ ಕಂಪಾರೆ ಕಂಪಾರೆ ಪಾರೆ ಬಾರೆ ಬಾರೆ ಪಾರೆ ಕಂಪಾರೆ ಕಂಪಾರೆ ಪಾರೆ ಬಾರೆ ಬಾರೆ. ರೋಮಿಯೋ ರೋಮಿಯೋ ನೀನೇ ನನ್ನ ಪ್ರೇಮಿಯೋ. ರೋಮಿಯೋ ರೋಮಿಯೋ ನಾನೇ ನಿನ್ನ ರಾಣಿಯೋ. ಬುದ್ಧಿ ಇಲ್ವಾ ನಿಮ್ಗೆ? ಯಾರಾದ್ರೂ ಈ ತರ ಅಡ್ಡ ಬರ್ತಾರಾ? ನನ್ ಕೈ ಅಡ್ಡ ಹಾಕಿದ್ಮೇಲೂ ಯಾರು ಈ ತರ ಸ್ಪೀಡ್ ಜಾಸ್ತಿ ಮಾಡ್ತಾರಾ? ವಿಷಯ ಏನು? ನಮ್ ಹೋಮ್ ಸ್ಟೇಲಿರೋರ್ಗೆ ನಾವು ಮಾತ್ರ ಸರ್ವಿಸ್ ಕೊಡೋದಲ್ಲ, ನೀವು ನಮಗ್ ಸರ್ವಿಸ್ ಕೊಡ್ಬೇಕು. ನನ್ನ ಮಾರ್ಕೆಟ್ ವರ್ಗೂ ಡ್ರಾಪ್ ಮಾಡಿ. ಎಷ್ಟು ಆಟಿಟ್ಯೂಡ್ ಇವಳಿಗೆ. ಹಲೋ, ಏನ್ ನಿದ್ದೆ ಮಾಡ್ತಾ ಇದ್ದೀರಾ? ಡ್ರಾಪ್ ಕೊಡಿ ಅಂದೆ. ನಾನು ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀನಿ. ಹಲೋ ಬಾಸ್, ನಾನು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾ ಇಲ್ಲ. ನನ್ನ ಮಾರ್ಕೆಟ್ ವರ್ಗೂ ಡ್ರಾಪ್ ಮಾಡಿ ಅಂದೆ ಅಷ್ಟೇ. ಈ ತರ ಅವಾಜ್ ಹಾಕಿದ್ರೆ ವರ್ಕೌಟ್ ಆಗಲ್ಲ ಖುಷಿ. ಕ್ಯಾಸೆಟ್ ಚೇಂಜ್ ಮಾಡೆ. ಸರ್ ಪ್ಲೀಸ್ ಸರ್, ಡ್ರಾಪ್ ಮಾಡಿ ಸರ್. ಮಾರ್ಕೆಟ್ ದೂರ ಏನಿಲ್ಲ, ಇಲ್ಲೇ ಹತ್ರದಲ್ಲಿದೆ. ಡ್ರಾಪ್ ಮಾಡ್ಬೋದು ಪ್ಲೀಸ್ ಸರ್. ಗೊತ್ತಾಯ್ತು, ನಿಮಗೆ ತುಂಬಾ ಇರಿಟೇಷನ್ ಆಗ್ತಿದೆ ಅಲ್ಲ? ನೀವೇನ್ ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕಾಗಿಲ್ಲ. ನಿಮ್ ಬೈಕಲ್ಲಿ ಹಿಂದೆ ಇರೋ ಸೀಟಲ್ಲಿ ಗುಬ್ಬಚ್ಚಿ ತರ ಕೂತ್ಕೋತೀನಿ ಸರ್. ಅಲ್ಲ, ನೀವ್ ಯೋಚನೆ ಮಾಡೋ ಇಷ್ಟ ಟೈಮಲ್ಲೇ ಮಾರ್ಕೆಟಿಗೆ 2 ಸಲ ಹೋಗಿ ಬರ್ಬೋದಾಗಿತ್ತು. ನೋಡಿ, ಹೋಮ್ ಸ್ಟೇಗೆ ಸಾಮಾನ್ ತರಬೇಕು. ತರೋದ್ ಲೇಟ್ ಆದ್ರೆ ಪಾಪ ಬಂದವರೆಲ್ಲ ಹಚ್ಕೊಂಡಿರ್ತಾರೆ. ಎಲ್ರು ನಿಮಗೆ ಆಕ್ಸಿಜನ್ ಕುಟ್ಕೊಂಡಿರ್ತಾರಾ? ಊಟ ತಿಂಡಿ ಮಾಡೋ ಮನುಷ್ಯರು ಇದಾರಲ್ವಾ ಸರ್, ಅವ್ರಿಗೋಸ್ಕರ ಏನಾದ್ರೂ ಡ್ರಾಪ್ ಮಾಡಿ ಸರ್ ಪ್ಲೀಸ್. ಅಯ್ಯ, ಒಬ್ಳೇ ಹುಡುಗಿ, ಅವಳ ಸಾರಥಿ ಇದ್ದಕ್ಕಿದ್ದ ಹಾಗೆ ಕೈ ಕೊಟ್ಟಿದ್ದಾನೆ.
ಸಹಾಯ ಕೇಳ್ತಿದ್ದಾಳೆ ಅನ್ನೋ ಕರುಣೇನೂ ಇಲ್ವಾ ಸರ್ ನಿಮ್ಗೆ? ಅಯ್ಯೋ ದೇವ್ರೆ, ನನ್ ಪಾಲಿಗೆ ನೀನ್ ಇಲ್ವಾ? ಬನ್ನಿ. ಹಾ, ಏನಂದ್ರಿ? ನನಗೆ ಕೇಳಿಸ್ಲಿಲ್ಲ. ಇರಿ, ಬನ್ನಿ ಅಂದ್ರಿ ತಾನೆ? ನನಗೆ ಅರ್ಥ ಆಯ್ತು. ಅದು ಎಡ್ಗಡೆ ತಮಟೆ ಸ್ವಲ್ಪ ದೂರದಲ್ಲಿದೆ, ಅದಕ್ಕೆ ಕೇಳೋದ್ ಸ್ವಲ್ಪ ಲೇಟು. ಒಂದ್ ನಿಮಿಷ ಬರ್ತೀನಿ. ಲೋ, ನೀನು ಒಬ್ನೇ ಬಿಟ್ಟು ಹೋಗ್ತಿದ್ದೀನಿ ಅಂತ ಫೀಲ್ ಆಗ್ಬೇಡ. ಮೆಕ್ಯಾನಿಕ್ ಕರ್ಕೊಂಡ್ ಬಂದು ನಿನ್ನ ಸರಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ, ಓಕೆನಾ? ಬಾಯ್ ಬಾಯ್. ರೈಟ್ ರೈಟ್ ರೈಟ್. ಅಮ್ಮ, ರೀ ರೀ ರೀ. ನಾಗವೇಣಿ, ಏನಾಯ್ತಮ್ಮ? ರೀ, ಯಾಕೋ ಹೊಟ್ಟೆ ನೋವುತ್ತಿದೆ. ಹೊಟ್ಟೆ ನೋವಾ? ಇನ್ನೂ 6 ತಿಂಗಳಾಗಿಲ್ಲ, ಈಗ ಹೊಟ್ಟೆ ನೋವು ಬಂತು? ಅಮ್ಮ ಅಮ್ಮ, ಏನಾಗಲ್ಲ. ಏನಾಯ್ತು ಮಾಧ್ವ? ಅಮ್ಮ ಅಮ್ಮ ಅಂತ ಇದೆಯಲ್ಲ ಮಾಧ್ವ, ಯಾಕೋ ಏನಾಯ್ತು? ಅಕ್ಕ, ಹೊಟ್ಟೆ ನೋವ್ತಿದ್ಯಂತೆ. ಅಯ್ಯೋ, ಈ ಟೈಮಲ್ಲಿ ಹೊಟ್ಟೆ ನೋವು ಬರಬಾರ್ದು ಕಣಮ್ಮ. ನಾಗವೇಣಿ, ತುಂಬಾ ನೋವ್ತಿದ್ಯೇನಮ್ಮ? ಒಂದ್ ನಿಮಿಷ ಕೂತ್ಕೋ ಇಲ್ಲಿ, ನಿಧಾನ. ಬಾ, ಕೂತ್ಕೋ. ಒಂದ್ ನಿಮಿಷ ಇರು, ನಾನು ಹೋಗಿ ಅಮ್ಮನ್ ಕರಿತೀನಿ. ಹಾ, ಇಷ್ಟ ಹೇಳಿದ್ರೆ ಸಾಕು. ಏನು ಆಗಲ್ಲಮ್ಮ, ಯೋಚನೆ ಮಾಡಬೇಡ. ಮಾಧ್ವ, ಅಮ್ಮನ ರೂಮ್ ಹತ್ರ ಹೋಗಿದ್ದೆ. ಅಮ್ಮ ಮಲಗ್ಬಿಟ್ಟಿದ್ದಾಳೆ. ಎಬ್ಸೋಣ ಅಂತ ಒಂದ್ಸಲ ಕರೆದ್ ನೋಡ್ದೆ. ಗಾಢವಾಗಿ ನಿದ್ದೆ ಮಾಡ್ತಿದ್ದಾಳೆ ಅಂತ ಅನ್ಸುತ್ತೆ. ಬಾಗಿಲು ತೆಗಿಲಿಲ್ಲ, ಅದಕ್ಕೆ ನಾನು ವಾಪಸ್ ಬಂದ್ಬಿಟ್ಟೆ. ಅಮ್ಮ ಹಗ್ಲೊತ್ತಲ್ಲಿ ನಿದ್ದೆ ಮಾಡಲ್ವಲ್ಲ ಅಕ್ಕ? ಹೌದು, ಅತ್ತೆ ಯಾಕೆ ಇಷ್ಟೊತ್ತಲ್ಲಿ ಮಲ್ಕೊಂಡ್ರು? ಅಯ್ಯೋ ರೀ, ಅಮ್ಮ ಇತ್ತೀಚೆಗೆ ರಾತ್ರಿ ಹೊತ್ತು ನಿದ್ದೆ ಮಾಡೋದನ್ನೇ ಬಿಟ್ಬಿಟ್ಟಿದ್ದಾಳೆ. ಯಾವಾಗ್ಲೂ ಮೃದುಲ ಫೋಟೋ ಮುಂದೆ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾನೆ ಇರ್ತಾಳೆ, ಅಳ್ತಾನೆ ಇರ್ತಾಳೆ. ಅವಳ ಕಣ್ಣಿಗೆ ನಿದ್ದೆ ಎಲ್ಲಿ ಬರುತ್ತೆ ಹೇಳಿ? ಈಗ ಮಾತಾಡೋದಕ್ಕೆ ಸಮಯ ಇಲ್ಲ. ಮಾಧ್ವ, ಮೊದಲು ನಾಗವೇಣಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗು. ಅದಕ್ಕೆ ನಾನು ಇವರು ಹೋಗ್ಬಿಟ್ಟು ಬರ್ತೀವಿ. ನೀವು ಮನೇಲೇ ಇರಿ. ಮನೇಲಿ ಯಾರೂ ಇಲ್ಲ ಅಂದರೆ ಅತ್ತೆ ಗಾಬರಿ ಆಗ್ತಾರೆ. ಏನಮ್ಮ ನಾಗವೇಣಿ ನೀನು, ಈಗಲೂ ನೀನು ನಿನ್ನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಿಮ್ಮ ಅತ್ತೆ ಬಗ್ಗೆ ಯೋಚನೆ ಮಾಡ್ತಾ ಇದೆಯಲ್ಲ. ಸರಿ, ನಾನು ಹೇಳ್ತೀನಿ, ನೀವಿಬ್ರು ಹೊರಡಿ. ಮಾಧ್ವ, ಹುಷಾರು. ಬಾ ಮಾಧ್ವ, ನಾನು ನಿಮ್ಮ ಜೊತೆ ಬರ್ತೀನಿ. ಬಾಮ್ಮ, ನಿಧಾನಮ್ಮ. ಹುಷಾರು ರೀ.
ಹೆಲೋ, ನೀವ್ ಯಾವಾಗ್ಲೂ ಹೀಗೇನಾ? ಮಾತ್ ಕಮ್ಮಿ, ಕೋಪ ಜಾಸ್ತಿ. ನೀವು ಮೊದ್ಲಿಂದನೂ ಹೀಗೇನಾ ಅಥವಾ ಲವ್ ಫೇಲ್ಯೂರ್ ಆದ್ಮೇಲಿಂದ ಹೀಗೇನಾ? ಮಾತಾಡ್ರಿ. ಓ, ನಮ್ಮಂತವ್ರ ಜೊತೆ ಮಾತಾಡ್ಬಾರ್ದು ಅಂತನಾ? ನಿಮ್ ಲೆವೆಲ್ಗೆ ನಾವ್ ಆಗ್ಬರ್ಲಿಲ್ಲ ಅಂದ್ರೆ ಮಾತಾಡ್ಬೇಡಿ ಬಿಡಿ, ಫೋರ್ಸ್ ಏನ್ ಮಾಡಲ್ಲ. ಹಲೋ, ಏನ್ರಿ ನೀವು? ನಿಮ್ ಮುಂದೆ ಅಲ್ಲ ನಿಮ್ ಹಿಂದೆ ಒಬ್ಳು ವಟ ವಟ ಅಂತಿದ್ದಾಳೆ. ತಿರುಗಿಸಿ ಏನಾದ್ರೂ ಮಾತಾಡ್ಬೇಕು ಅಂತ ಅನಿಸ್ತಾ ಇಲ್ವಾ ನಿಮ್ಗೆ? ಬಾಯಿಗೆ ಈ ತರ ಬೀಗ ಹಾಕೋಬಾರ್ದು. ಏನ್ ಅನ್ಸುತ್ತೋ ಅದನ್ನ ಹೇಳ್ಬಿಡ್ಬೇಕು. ಮಾತಾಡ್ರಿ. ಹಲೋ, ಮಾತಾಡ್ರಿ. ಏನಾಯ್ತ್ರಿ? ಪೆಟ್ರೋಲ್ ಖಾಲಿನಾ? ಹೊರಡೋಕ್ಕಿಂತ ಮುಂಚೆ ನೋಡ್ಕೊಂಡ್ ಬರ್ಬೇಕು ತಾನೆ. ಇವಾಗ ನಾನು ಏನ್ ಮಾಡ್ಲಿ? ರಾಮ ಕೃಷ್ಣ ಗೋವಿಂದ, ನಾನು ಏನ್ ಮಾಡ್ಲಿ? ಇದೇ ತರ ಆಡ್ತಿದ್ರೆ ಕೆಳಗಿಳಿರಿ. ಬೈಕಿಂದ ಮೊದಲು ಕೆಳಗಿಳಿರಿ. ಜಸ್ಟ್ ಗೆಟ್ ಡೌನ್ ಐಸೆ. ಸಾರಿ. ಒಳ್ಳೆ ದುರ್ವಾಸ ಮುನಿ ಸವಾಸ ಆಯ್ತಲ್ಲ. ಇವನ್ ಹಿಂದೆ ಕೂತಿದ್ದೀನಲ್ಲ ಅಂತ ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ಚಚ್ಚಾಕ್ಬಿಡ್ತಿದ್ದೆ. ಕೂಲ್ ಕೂಲ್. ಯಾವಾಗ್ಲೂ ಮುಖನ ಒಳ್ಳೆ ಮೊಸರು ಗಡಿಗೆ ತರ ಮಾಡ್ಕೊಂಡಿರ್ತಾನೆ. ಬೆಳಿಗ್ಗೆ ಬೂದ್ ಕುಂಬಳಕಾಯಿ ತರ ಊದಿಸ್ಕೊಂಡಿರ್ತಾನೆ. ಮಧ್ಯಾಹ್ನ ಈ ತರ ಮೊಸರು ಗಡಿಗೆ. ಇನ್ನು ರಾತ್ರಿ ಕಲ್ಲಂಗಡಿ ಹಣ್ಣು ತರ ಇರುತ್ತಾನೋ ಇವನ್ ಮೂತಿ. ಏನೋ ಪಾಪ ಮೌನೇಶ್ವರ 4 ಮಾತು ಕಲಿಸಿ ಉದ್ಧಾರ ಮಾಡೋಣ ಅಂದ್ರೆ ನನ್ಗೆ ಉಗಿತಾನೆ. ನನ್ಗೆ ಯಾಕೆ ಇವನ್ ಸಿಕ್ಕದ್ನೋ? ಮಂಗಳ, ಯಾಕೆ ಮಂಗಳ, ಯಾಕೆ ಈಗ ಓಡಾಡ್ತಿದ್ಯಾ? ಅದು ಅಮ್ಮ, ಮಾಧವ ನಾಗವೇಣಿನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾನೆ ಚೆಕಪ್ಗೆ ಅಂತ. ಹಾಸ್ಪಿಟಲ್ಗ? ಏನಾಯ್ತು ಅವಳಿಗೆ? ನಾಗವೇಣಿಗೇನಾಯ್ತಮ್ಮ? ಹೆದರ್ಕೊಳ್ಳೋ ಅಂಥದ್ದೇನೂ ಇಲ್ಲಪ್ಪ. ಇದ್ದಕ್ಕಿದ್ದ ಹಾಗೆ ನಾಗವೇಣಿಗೆ ಹೊಟ್ಟೆ ನೋವು ಬಂತು. ಅದಕ್ಕೆ ಮಾಧವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ. ಛೇ, ನನ್ಗೊಂದು ಮಾತಾದ್ರೂ ಅವ್ನು ಹೇಳ್ಬಿಟ್ಟು ಹೋಗ್ಬೇಕಲ್ವಾ ಮಂಗಳ? ಅಮ್ಮ, ಅದು ನಾನು ನಿನ್ಗೆ ಹೇಳಬೇಕು ಅಂತಾನೆ ಬಂದೆ. ಆದರೆ ನಾಗವೇಣಿನೇ ಪರವಾಗಿಲ್ಲ ಅದಕ್ಕೆ, ನಾನು ಮಾಧವನ ಜೊತೆನೇ ಹೋಗಿ ಬರ್ತೀನಿ ಅಂತ ಹೇಳಿದ್ಲು. ಅದು ಅಲ್ಲದೆ ಇವತ್ತು ನಾಗವೇಣಿಗೆ ಚೆಕಪ್ಗೆ ಬರಕ್ಕೆ ಹೇಳಿದ್ರು. ಈಗ ಯಾಕೆ ಹೊಟ್ಟೆ ನೋವು ಬಂತು? ಅಯ್ಯೋ ಭಗವಂತ, ನನ್ನ ಸೊಸೆಗೇನು ತೊಂದರೆ ಆಗದೆ ಇದ್ರೆ ಸಾಕಪ್ಪ. ಏನಂದ್ರೆ ಮಾಧವಂಗೊಂದು ಫೋನ್ ಮಾಡಿ ಏನಾಯ್ತು ಅಂತ ಕೇಳಿ. ಹಾ, ಮಾಡ್ತೀವಿ. ಆಹಾ, ಏನ್ ಕೇರಿಂಗು. ಯಾಕ್ರಿ, ಏನಾಯ್ತು? ಮಾಧವ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಪಾರ್ವತಿ. ಅಯ್ಯೋ, ಅಲ್ಲಿ ಡಾಕ್ಟ್ರ್ ಏನು ಹೇಳಿದಾರೋ ಏನೋ. ಯಾಕೆ ಅಂದರೆ ಎಲ್ಲ ಕಷ್ಟಗಳನ್ನೂ ಆ ದೇವ್ರು ನಮಗೆ ಕೊಡ್ತಾ ಇದ್ದಾನೆ. ಪಾರ್ವತಿ, ನೀನೇನು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ. ಏನೂ ಆಗಿರಲ್ಲ. ನಾಗವೇಣಿ ಹುಷಾರಾಗಿರ್ತಾಳೆ. ನೀನು ಆರಾಮಾಗಿರು. ಹೌದಮ್ಮ, ನೀನ್ ಆರಾಮಾಗಿರು. ಅವಳಿಗೇನೂ ಆಗೋದಿಲ್ಲ. ಬಾ, ಕೂತ್ಕೋ ಬಾ. ಅಲ್ಲಾಂದ್ರೆ ಹಾ, ಬಾ ಕೂತ್ಕೋ ಬಾ. ಸ್ಟ್ರೈಟ್ ಸ್ಟ್ರೈಟ್. ಅಲ್ಲಲ್ಲ, ರೈಟ್ ರೈಟ್. ಹಂಗೆ ಸುಮ್ಮನೆ ಕೂತ್ಕೊಳ್ರಿ. ಅಲ್ಲಿ ರೈಟ್ ಹೋಗಿ ಲೆಫ್ಟ್ ಹೋಗ್ಬೇಕು. ಹೋಗಿ ಹೋಗಿ ಪ್ಲೀಸ್.
ಅಲ್ಲಿ ಲೆಫ್ಟು ಲೆಫ್ಟು ಲೆಫ್ಟ್ ಅಲ್ಲ ರೈಟು ರೈಟು. ಅಲ್ಲಿ ಕಾಣಿಸ್ತಿದ್ಯಲ್ಲ, ಹಾ ಅದೇ ಅದೇ ಅದೇ, ಅಲ್ಲಿ ಹೋಗಿ. ಸಾರಿ ಥ್ಯಾಂಕ್ಸ್ ಹೇಳೋದೇ ಮರ್ತ್ಬಿಟ್ಟೆ. ಇದೇನಪ್ಪ ಇವಳು ಇಷ್ಟೊಂದು ಹೆಲ್ಪ್ ತಗೊಂಡು ಆಫ್ಟರ್ ಆಲ್ 2.5 ಅಕ್ಷರ ಇರೋ ಥ್ಯಾಂಕ್ಸ್ ಹೇಳೋಕೆ ಕಂಜೂಸ್ ಬುದ್ಧಿ ತೋರಿಸಿದ್ಲಲ್ಲ ಅಂತ ಮನ್ಸಲ್ಲೇ ಬೈಕೋತಾ ಇದ್ದೀರಿ ಅಲ್ವಾ? ನೋಡಿ, ದುಃಖ ಮತ್ತೆ ನಗು ಇವೆರಡಕ್ಕೂ ನಮ್ಮೊಳಗೆ ಅದರದೇ ಜಾಗ ಇರುತ್ತೆ. ನೀವು ದುಃಖಕ್ಕೆ ಜಾಸ್ತಿ ಜಾಗ ಕೊಟ್ಟಷ್ಟು ನಗು ಕಡಿಮೆ ಆಗ್ತಾ ಹೋಗುತ್ತೆ. ಅಕಸ್ಮಾತ್ ನೀವು ನಗುನ ಬಲವಂತವಾಗಿ ತಡ್ಕೊಂಡ್ರು ಮುಂದೆ ನಿಮಗೆ ನಗಬೇಕು ಅಂತ ಅನ್ಸಿದ್ರೆ ನಗದಕ್ಕಾಗಲ್ಲ. ಹಾಗಂತ ನಗದೆ ಜೀವನ ಅಲ್ಲ, ದುಃಖನೂ ಕೂಡ ಇರಬೇಕು. 100 ನೋವುಗಳ ಮಧ್ಯೆ 3 ನಗು ಇದ್ರೇನೆ ಜೀವನ. ಕಷ್ಟಗಳ ನಡುವೆ 3 ಸಂತೋಷದ ಕ್ಷಣಗಳಿದ್ರೇನೆ ಅಲ್ವಾ ಜೀವನ. ನಿಮ್ ಮನ್ಸಲ್ಲಿ ಅಂಥದ್ದು ಏನೇ ನೋವಿದ್ರು ಒಂದ್ಸಲ ನಕ್ ನೋಡಿ, ನಿಮ್ ನೋವೆಲ್ಲ ಮಾಯ ಆಗೋಗುತ್ತೆ. 100 ನೋವಿಗಿರೋ ತೂಕನ 3 ನಗು ತೂಗುತ್ತೆ. ಪ್ರಪಂಚದಲ್ಲಿ ನನ್ಗೆ ನಿಮ್ಗೆ ಮಾತ್ರ ನೋವಿರಲ್ಲ ರೀ. ಅಲ್ಲಿ ನೋಡಿ, ಇಲ್ಲಿ ನೋಡಿ, ಇವ್ರೆಲ್ರೂ ಮನ್ಸಲ್ಲಿ ಒಂದೊಂದ್ ರೀತಿ ನೋವಿಟ್ಕೊಂಡೇ ಬದುಕ್ತಾ ಇದ್ದಾರೆ. ನೋವಿಲ್ದೇ ಇರೋ ಮನುಷ್ಯರನ್ನ ಹುಡ್ಕೋದು ಸಾವಿಲ್ದೇ ಇರೋ ಮನೇಲಿ ಸಾಸಿವೆ ತಂದ ಹಾಗೆ. ನೋವೇ ಸೋಲೋ ಹಾಗೆ ನಾವ್ ನಗೋ ಕಲೆನ ಕಲ್ತ್ಕೋಬೇಕು. ಅದಕ್ಕೆ ಏನ್ ಮಾಡ್ಬೇಕು ಗೊತ್ತಾ? ಒಂದ್ ಮಂತ್ರನ ಎಡ್ಬಿಡ್ದೇನೆ ಹೇಳ್ತಾ ಇರ್ಬೇಕು. ಅದೇನಂದ್ರೆ, ಸ್ಮೈಲ್ ಪ್ಲೀಸ್. ಅಮ್ಮ, ಮಾಧವ, ಮಾಧವ, ಏನಾಯ್ತಪ್ಪ? ಮಾಧವ ಮಾತಾಡೋ. ಯಾಕಮ್ಮ ಕಂದ, ಏನಾಯ್ತು? ಯಾಕೆ ಮಾತಾಡ್ತಿಲ್ಲ? ನೀನು ಹುಷಾರಾಗಿದ್ಯಾ ತಾನೇ? ನಾಗವೇಣಿ, ಮಾಧವ, ಡಾಕ್ಟ್ರ್ ಏನಂದ್ರು? ವಿಟಮಿನ್ ಕೊರತೆಯಿಂದಾಗಿ ಮಗು ಚೆನ್ನಾಗಿ ಬೆಳವಣಿಗೆ ಆಗಿಲ್ವಂತೆ. ಮಾಧವ, ಏನೋ ಹೇಳ್ತಿದ್ಯಾ? ಅಯ್ಯೋ ದೇವ್ರೆ, ಯಾಕೆ ಹಿಂಗಾಯ್ತು?
ಮಗು ಹುಟ್ಟಿದ್ಮೇಲೆ ಏನಾದರೂ ಸಮಸ್ಯೆ ಆಗ್ಬಿಟ್ರೆ? ಛೆ, ನಾವೆಲ್ಲ ನಾಗವೇಣಿನ ತುಂಬಾ ನೆಗ್ಲೆಕ್ಟ್ ಮಾಡ್ಬಿಟ್ವಿ ಅಂತ ಅನಿಸ್ತಿದೆ. ಸಾರಿ ಕಣಮ್ಮ ನಾಗವೇಣಿ. ನಾಗವೇಣಿ ಬಮ್ಮ, ಬಾ ಕುತ್ಕೋ. ನೋಡು, ಏನು ಹೆದರ್ಕೋಬೇಡ ಮಗಳೇ, ಏನೂ ಆಗೋದಿಲ್ಲ. ನಾ ಹೇಳ್ತಿದ್ದೀನಲ್ಲ. ಏನಮ್ಮ ಇಷ್ಟು ಸುಲಭವಾಗಿ ಹೇಳ್ತಿದ್ದೀರಿ? ಮಗು ವೆಯ್ಟ್ ಕಮ್ಮಿ ಆಗಿ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಏನು ಮಾಡಲಿ? ಮಾಧವ, ಆ ಥರ ಏನೂ ಆಗಲ್ಲ ಕಣೋ. ನೋಡು, ನಾಗವೇಣಿನ ಇನ್ನು ಮುಂದೆ ಇನ್ನೂ ಚೆನ್ನಾಗಿ ನೋಡ್ಕೊಳ್ಳೋಣ. ಮನೆಯಲ್ಲಿ ಏನೇನೋ ನಡೀತಲ್ಲ, ಹಾಗಾಗಿ ಟೆನ್ಷನಿಂದ ಹಾಗಾಗಿದ್ದಾಳಷ್ಟೇ. ಎಲ್ಲ ಸರಿ ಹೋಗುತ್ತೆ ಕಣೋ. ತಪ್ಪು ಮಾಡಿಬಿಟ್ಟಪ್ಪ ನಾನು. ಕೆಲಸದ ವಿಚಾರವಾಗಿ ನಾನು ಹುಬ್ಳಿಗೆ ಹೋಗಲೇಬಾರ್ದಾಗಿತ್ತು. ಮೃದುಲ ಹೋದ್ಲು ಅನ್ನೋ ಟೆನ್ಷನಲ್ಲಿ ನಾಗವೇಣಿ ಗರ್ಭಿಣಿ ಅನ್ನೋದನ್ನೇ ಮರ್ತ್ಬಿಟ್ರೆ ನೀವು. ಹಲೋ ಅಪ್ಪ. ರಾಘವ, ರಾಘವ, ಕಂದ, ರಾಘವ, ಎಲ್ಲಿದ್ಯಾ ಮಗ್ನೆ? ಹೇಗಿದ್ಯಾ? ಆಹಾ, ರಾಘವನ್ ಫೋನ್ ಬಂದ್ರೆ ಸಾಕು, ನಮ್ಮಮ್ಮನಿಗೆ ಉತ್ಸಾಹ ಉಕ್ಕಿ ಬಿಡುತ್ತೆ. ಇದೀನಿ. ಯಾಕೋ ನಿಮ್ಮ ಹತ್ರ ಮಾತಾಡ್ಬೇಕನ್ಸ್ತು, ಅದಕ್ಕೆ ಫೋನ್ ಮಾಡಿದೆ. ಮನೇಲೆಲ್ಲರೂ ಹೇಗಿದ್ದಾರೆ? ಎಲ್ರೂ ಚೆನ್ನಾಗೇ ಇದ್ದೀವಿ. ಏನಾಯ್ತಮ್ಮ? ಯಾಕೊಂಥರ ಮಾತಾಡ್ತಿದ್ದೀರಾ? ನನಗೇನಾಗಿದೆಯಪ್ಪ, ನಾನು ಚೆನ್ನಾಗೇ ಇದ್ದೀನಿ. ನೀನ್ ಬರೋ ದಾರಿನೇ ಕಾಯ್ತಾ ಇದ್ದೀನಿ ಮಗ್ನೆ. ಅಮ್ಮ, ನಂಗೊಂದು ಹೇಳ್ತೀಯ? ಮೃದುಲಾ ಮತ್ತೆ ಹುಟ್ಟು ಬರ್ತಾಳ ಅಮ್ಮ? ಯಾಕಪ್ಪ ಹೀಗೆಲ್ಲ ಕೇಳ್ತಿದ್ಯಾ? ಮತ್ತೆ ಅವಳು ಬರೋದು ಕನ್ಸಿನ ಮಾತು ಕಂದ. ಋಣ ಇದ್ರೆ ಮತ್ತೆ ಹುಟ್ಟಿ ಬರ್ತಾರಂತಲ್ವಾಮ? ಇನ್ನೂ ಋಣ ಇರ್ಬೋದಲ್ವಾಮ? ಮಗ್ನೆ, ನಾನು ನೀನು ಅದನ್ನ ನಿರ್ಧಾರ ಮಾಡೋದಕ್ಕಾಗೋದಿಲ್ಲ ಕಣೋ. ಮೇಲೊಬ್ಬ ಇದ್ದಾನಲ್ಲ, ಆ ದೇವರು, ಎಲ್ಲ ಅವನೇ ನಿರ್ಧಾರ ಮಾಡೋದು. ಹೇಳಿಕೊಳ್ಳಲು ಮಾತು ನೂರಿದೆ, ಈ ತುಟಿಕೋ ಬೇಲಿ ಆಗಿದೆ. ನೋಡಲಷ್ಟೇ
ಬದುಕು ಎನ್ನುವ ಕಾಲಿಯ ದೋಣಿಗೆ ನಾಳೆಗೆ ಏಯ್ ಯಾವತ್ ನಿಂಗಿದೆಲ್ಲ ಅರ್ಥ ಆಗುತ್ತೆ? ನೀನೇನ್ ಚಿಕ್ಕ ಮಗುನಾ? ಇಲ್ಲಿ ನಡೆಯೋ ಚಿಕ್ಕ ಪುಟ್ಟ ವಿಚಾರಗಳನ್ನ ನಿಮ್ಮ ಅಪ್ಪ ಅಮ್ಮನ್ಗೆ ಹೇಳೋದೇನಿದೆ? ಎಲ್ರ ದೃಷ್ಟಿಲಿ ನನ್ನ ಕೆಟ್ಟವನಾಗಿ ಮಾಡಕ್ ಹೊರಟಿದ್ಯಾ? ತಪ್ಪು ಮಾಡ್ಬಿಟ್ಟೆ. ನಿನ್ನ ಲವ್ ಮಾಡಿ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನನಗ್ ಬೇಜಾರಾಯ್ತು, ಅದಕ್ಕೆ ಹೇಳ್ಕೊಂಡೆ. ಏಯ್ ಬುದ್ಧಿ ಇದೆಯಾ ನಿನ್ಗೆ? ಏನ್ ಬೇಜಾರಾಯ್ತು? ನೋಡು, ನಾನಿನ್ ಗಂಡ. ಬುದ್ಧಿ ಮಾತನ್ನ ಹೇಳ್ತೀನಿ. ನೀನದನ್ ಕೇಳಲಿಲ್ಲ ಅಂದ್ರೆ ಕೋಪ ಬರುತ್ತೆ, ಹೊಡಿತೀನಿ. ಅದ್ನೆಲ್ಲ ನಿಮ್ಮ ಅಪ್ಪ ಅಮ್ಮನಿಗೆ ರಿಪೋರ್ಟ್ ಮಾಡೋದಕ್ಕೆ? ಹಲೋ ಮಿಸ್ಟರ್, ಏನು ಅಂತ ಮಾತಾಡ್ತಾ ಇದ್ದೀರಿ? ನಾನು ಅವಾಗಿಂದ ಕೇಳಿಸ್ಕೊತಾನೆ ಇದ್ದೀನಿ. ನಿಮ್ಮ ಹೆಂಡತಿಗೆ ಹಿಗ್ಗಮುಗ್ಗ ಬೈತಾ ಇದ್ದೀರಲ್ಲ, ಹೆಂಡತಿ ಅನ್ನೋ ಮಾತ್ರಕ್ಕೆ ಹೆಂಗ್ ಬೇಕೋ ಹಂಗೆ ಬೈಯೋ ಲೈಸೆನ್ಸ್ ಇದೆ ಅನ್ಕೊಂಡ್ಬಿಟ್ಟಿದ್ದೀರಾ? ಅದು ಅಲ್ಲದೆ ನಾನು ಹೊಡಿತೀನಿ, ನೀನು ಹೊಡ್ಸ್ಕೊ ಅಂತಿದ್ದೀರಲ್ಲ, ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ರೀ, ಇಷ್ಟೆಲ್ಲ ಕೇಳೋದಕ್ ನೀವ್ಯಾರ್ರಿ? ನಾನು ಇವಳು ಗಂಡ. ಬೇಕಾದ್ ಮಾಡ್ತೀನಿ. ಅದನ್ನೆಲ್ಲ ಕೇಳೋದಕ್ ನೀವ್ಯಾರ್ರಿ? ನಿಮ್ ಕೆಲ್ಸ ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗ್ರಿ. ಗಂಡ ಹೆಂಡತಿ ಜಗಳದ ಮಧ್ಯೆ ಕಂಡೋರ್ ಬಂದು ಮಾತಾಡಬಾರ್ದು. ಹೆಲೋ, ಗಂಡ ಅಂದ್ ಮಾತ್ರಕ್ಕೆ ಅವಳನ್ನ ಸಾಯಿಸ್ಬಿಡ್ಬೋದು ಅನ್ಕೊಂಡಿದ್ಯಾ? ಅವಳ ಮನ್ಸಿಗೆ ನೋವು ಮಾಡೋ ಹಕ್ಕು ನಿನಗಿಲ್ಲ. ಗಂಡ ಅಂತ ದೊಡ್ಡದಾಗಿ ಹೇಳ್ಕೊಂಡ್ರೆ ಸಾಲ್ದು, ಅವಳ ಜೊತೆ ಚೆನ್ನಾಗಿ ಬಿಹೇವ್ ಮಾಡೋದ್ ಕಲ್ತ್ಕೋ. ನೋಡು ಪಾಪ ಎಷ್ಟೊಂದು ಅಳ್ತಾ ಇದ್ದಾಳೆ. ಅವಳಿಗೆ ಸಮಾಧಾನ ಮಾಡೋದ್ ಬಿಟ್ಟು ಆವಾಜ್ ಆಗ್ತಾ ಇದ್ಯಾ? ಅಯ್ಯೋ, ಇದೊಂದು ಹುಡುಗಾಟದ ಹುಡುಗಿರಿ. ಮಾತ್ಗೂ ಅಳ್ತಾ ಇರುತ್ತೆ. ದಿನ ಸಾಯೋರ್ಗೆ ಅಳೋರ್ಯಾರ್ರಿ? ನನಗಂತೂ ಇದೆಲ್ಲ ಸಾಕಾಗೋಗಿದೆ. ಯಾಕಾದ್ರೂ ಇವಳನ್ನ ಮದ್ವೆ ಆದ್ನೋ? ಛೇ! ನೋಡು, ನೀನ್ ಫಸ್ಟ್ ಅಳೋದನ್ನ ನಿಲ್ಸು. ಹೆಣ್ಮಕ್ಳು ಮಾತ್ಗೂ ಅಳಬಾರ್ದು. ಅಳ್ದು ಏನ್ ಮಾಡ್ಲಿ ಅಕ್ಕ, ನಾನು ಅವನ್ ತುಂಬಾ ರೂಢಾಗಿ ಬಿಹೇವ್ ಮಾಡ್ತಾನೆ. ತುಂಬಾನೇ ಮುಂಗೋಪಿ. ಅವ್ನ್ ಲವ್ ಮಾಡುವಾಗ ಹಿಂಗಿರ್ಲಿಲ್ಲ, ಆದ್ರೆ ಈಗ ಅವನ್ ಆಡೋದ್ ನೋಡಿದ್ರೇನೆ ಬೇಜಾರಾಗುತ್ತೆ. ಅದಕ್ಕೆ ನಮ್ಮ ಅಪ್ಪ ಅಮ್ಮನ ಹತ್ರ ನಾ ಹೇಳ್ಕೊಂಡೆ, ಅಷ್ಟಕ್ಕೆ ಹೊಡಿಯಕ್ ಬರ್ತಾನೆ. ನೋಡು, ಮತ್ತೆ ಅಳ್ತಾ ಇದ್ಯಾ? ನೀನ್ ಇವಾಗ ಸಮಾಧಾನ ಮಾಡ್ಕೊಂಡು ರೂಮ್ಗೆ ಹೋಗು. ಅವ್ನ್ ಕೂಲ್ ಆದ್ಮೇಲೆ ನಾನೇ ಅವನ ಹತ್ರ ಮಾತಾಡ್ತೀನಿ. ಹೋಗು. ಲೋ ಮಗ, ನಾನು ಅವಳನ್ನ ಯಾಕಾದ್ರೂ ಮದ್ವೆ ಆದ್ನೋ ಅನ್ಸ್ಬಿಟ್ಟಿದೆ ಕಣೋ. ಇವಳು ಏನೋ ಒಳ್ಳೆ ಚಿಕ್ಕ ಹುಡುಗಿ ತರ ಆಡ್ತಾಳ ಕಣೋ. ಲವ್ ಮ್ಯಾರೇಜ್ ಅನ್ನೋದು ಅಷ್ಟು ಈಸಿ ಅಲ್ಲ ಮಗ. 2 ತಿಂಗಳಿಗೆ ಸಾಕಾಗೋಗಿದೆ ಮಗ. ಯಾಕಾದ್ರೂ ಮದ್ವೆ ಆದ್ನೋ. ಸಿಂಗಲ್ ಆಗಿದ್ದಾಗ ಹ್ಯಾಪಿ ಆಗಿದ್ದೆ ಮಗ. ಮದ್ವೆ ಅನ್ನೋದು ಇಷ್ಟು ದೊಡ್ಡ ದುರಂತ ಅಂತ ಗೊತ್ತಿರಲಿಲ್ಲ ಮಗ. ಎಲ್ಲ ಕಿರಿಕಿರಿ ಕಣೋ, ಟಾರ್ಚರು ಮಗ. ಸರಿ ಬಿಡು, ಸಿಕ್ಕಾಗ ಹೇಳ್ತೀನಿ, ಸ್ವಲ್ಪ ಬ್ಯುಸಿ ಇದ್ದೀನಿ.
ಹಲೋ ರಾಘವ್. ಸುರೇಶ್. ನೈಸ್. ನೋಡಿ, ನಿಮ್ಮ ಪರ್ಸ್ನಲ್ ವಿಷಯಕ್ಕೆ ತಲೆ ಹಾಕ್ತಿದ್ದೀನಿ ಅಂತ ಅನ್ಕೋಬೇಡಿ. ಆಗಲೇ ಜಗಳ ಆಡಿದ್ದು ನೋಡಿದೆ ಆ್ಯಂಡ್ ಇವಾಗ ನೀವು ಫೋನಲ್ಲಿ ಮಾತಾಡಿದ್ದು ಕೇಳಿಸ್ಕೊಂಡೆ. ನಾನು ಕೂಡ ಮದುವೆ ಆದವನು. ನಾನು ಕೂಡ ನನ್ನ ಹೆಂಡತಿ ಜೊತೆ ಸಂಸಾರ ಮಾಡಿದ್ದೀನಿ. ಆ ಅನ್ಬೋದ ಮೇಲೆ ಒಂದೆರಡು ಮಾತು ಆಡ್ಬೋದಾ? ಹೇಳಿ. ನಿಮ್ಮಿಬ್ಬರು ವಯಸ್ಸು? ನನಗೆ 30 ವರ್ಷ, ಅವಳಿಗೆ 25. ಲವ್ ಮ್ಯಾರೇಜಾ? 4 ವರ್ಷ ಲವ್ ಮಾಡಿದ್ದೀವಿ. ಆಮೇಲೆ 2 ತಿಂಗಳು ಮುಂಚೆ ಮದುವೆ ಆದ್ವಿ. ಅಂದರೆ ನಿಮಗೂ ಅವ್ರಿಗೂ 5 ವರ್ಷ ಡಿಫ್ರೆನ್ಸ್. ನೋ ಪ್ರಾಬ್ಲಮ್. ಪ್ರೀತಿಗಾಗಲಿ ಮದುವೆಗಾಗಲಿ ವಯಸ್ಸು ಲೆಕ್ಕಕ್ಕೆ ಬರಲ್ಲ ಬ್ರೋ. ಅದು ಯಾವಾಗ ಅಂದರೆ ಗಂಡ ಹೆಂಡತಿ ಇಬ್ಬರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಾಗ. ಲವ್ ಮಾಡಬೇಕಾದ್ರೆ ಎಲ್ಲನೂ ಚೆನ್ನಾಗೇ ಇರುತ್ತೆ. ಯಾಕಂತಂದ್ರೆ ಇಬ್ರು ದೂರ ಇರ್ತೀರಾ, ಮಿಸ್ ಮಾಡ್ಕೋತೀರಾ, ಕೇರ್ ಮಾಡ್ತೀರಾ. ಆದರೆ ಮದುವೆ ಆದಮೇಲೆ ಇಬ್ರು ತುಂಬಾನೇ ಹತ್ರ ಆಗ್ತೀರಾ. ಹತ್ರ ಆದಾಗ ಲೈಫ್ ಇಷ್ಟೇ ಅಂತ ಅನ್ಸೋದು ಎಲ್ಲರ ಜೀವನದಲ್ಲೂ ಕ್ವೈಟ್ ನಾರ್ಮಲ್ ಬ್ರೋ. ಆದರೆ ಆ ಭಾವನೆ ಕೋಪನ ಹುಟ್ಟಾಕಿ ನೀವು ನಿಮ್ಮ ಹೆಂಡತಿನ ಬಿಟ್ಟು ಹೋದರೆ ಆಗ ನಿಮ್ಮ ಜೊತೆ ಬರೀ ಕೋಪ ಇರುತ್ತೆ ಹೊರತು ನಿಮ್ಮ ಹೆಂಡತಿ ಇರಲ್ಲ. ಆ ಹುಡುಗಿನ ನೀವು ತುಂಬಾನೇ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಅವ್ರು ನಿಮ್ಗಿಂತ ತುಂಬಾನೇ ಚಿಕ್ಕವರು. ಮದ್ವೆಗಿಂತ ಮುಂಚೆ ಎಷ್ಟು ಲವ್ ಮಾಡ್ತಿದ್ರೋ ಮದ್ವೆ ಆದ್ಮೇಲೂ ಅದೇ ಪ್ರೀತಿನ ಕೊಡಬೇಕು. ಆಗ್ಲೇ ಆ ಪ್ರೀತಿಗೊಂದರ್ಥ. ಚಿಕ್ಕ ವಯಸ್ಸಿನ ಹುಡುಗಿ ಮಕ್ಕಳ ಥರ ಬಿಹೇವ್ ಮಾಡೋದು, ನಿಮ್ಮ ಜೊತೆ ಹೊರಗೆ ಸುತ್ತಾಡಬೇಕು ಅಂತ ಬಯಸೋದು, ಗಂಡ ಮಗು ಥರ ನೋಡ್ಕೋಬೇಕು ಅಂತ ಆಸೆ ಪಡೋದು, ಇದೆಲ್ಲ ತಪ್ಪೇ ಅಲ್ವಲ್ಲ ಬ್ರೋ? ಇಷ್ಟಕ್ಕೂ ಮಕ್ಕಳು ತಂದೆ ತಾಯಿ ಜೊತೆ ಮಾತ್ರ ಹಠ ಮಾಡಕ್ ಸಾಧ್ಯ ಅಲ್ವಾ? ಅವರು ನಿಮ್ಮನ್ನ ಹಾಗೆ ಅನ್ಕೊಂಡು ಹಠ ಮಾಡ್ಬೋದು. ನೀವಿವತ್ತಿಂದ ಅವ್ರನ್ನ ಮಗು ಥರ ನೋಡಿ, ಪ್ರೀತಿ ಕೊಡಿ. ಅವ್ರು ತಪ್ಪು ಮಾಡ್ತಿದ್ದಾರೆ ಅಂತ ಅನ್ಸಿದ್ರು ನಿಮ್ಮ ಪ್ರೀತಿ ಮಾತಿಂದ ಅವ್ರನ್ನ ತಿದ್ದಿ. ಅವ್ರಿಗೆ ಎಲ್ಲನೂ ಅರ್ಥ ಆಗುತ್ತೆ. ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದೀರಾ, ಒಬ್ರನ್ನೊಬ್ರು ಕೇರ್ ಮಾಡ್ಕೊಂಡು ನೋಡಿ, ಜೀವನ ಎಷ್ಟು ಸುಂದರವಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಎಲ್ರಿಗೂ ಪ್ರೀತಿಸಿದವ್ರ ಜೊತೆ ಬದುಕೋ ಭಾಗ್ಯ ಸಿಗಲ್ಲ ಬ್ರೋ. ನಿಮಗೆ ಸಿಕ್ಕಿದೆ, ಪ್ಲೀಸ್ ಇದನ್ನ ಕಳ್ಕೋಬೇಡಿ. ಸರ್, ನೀವು ಲವ್ ಮಾಡೇ ಮದುವೆ ಮಾಡ್ಕೊಂಡಿದ್ದೀರಾ? ನಂದು ಕೂಡ ಲವ್ ಮ್ಯಾರೇಜೆ. ನಾನು ನನ್ನ ಹೆಂಡ್ತಿನ ಎಷ್ಟು ಪ್ರೀತಿಸ್ತಿದ್ನೋ ಅವಳು ನನಗಿಂತ ಡಬಲ್ ಪ್ರೀತಿಸ್ತಿದ್ಲು. ಪ್ರೀತಿ ವಿಷಯದಲ್ಲಿ ನಮ್ಮಿಬ್ಬರ ಮಧ್ಯೆ ತುಂಬಾನೇ ಕಾಂಪಿಟೇಷನ್ ನಡೀತಿತ್ತು. ತುಂಬಾನೇ. ಸರ್, ಪ್ರೀತಿ ಮಾಡ್ತಾ ಇದ್ರು ಅಂತ ಹೇಳಿದ್ರಿ, ಈಗ ಮಾಡ್ತಿಲ್ವಾ ಸರ್? ಅವಳು ಈಗಲೂ ನನ್ನನ್ನು ಪ್ರೀತಿಸ್ತಾನೆ ಇದ್ದಾಳೆ, ಆದರೆ ಇಲ್ಲಿಂದ ಅಲ್ಲ. ಅಲ್ಲಿಂದ. ಬ್ರೋ, ವಸ್ತುಗಳನ್ನ ಕಳ್ಕೊಂಡ್ರೆ ಮತ್ತೆ ಸಿಗತ್ತೆ, ಆದರೆ ಪ್ರೀತಿ ಮಾಡೋರ್ನ ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ.
ಕಾಣದೆ ಮನಸ್ಸಿನ ನೋವು ಕೇಳದೆ ಕೇಳದೆ ಹೃದಯದ ನೋವು ಕಣ್ಣ ನೀರಿನಲ್ಲೇ ಕನಸು ಜಾರುತ್ತಿದೆ ಮತ್ತೆ ಮತ್ತೆ ನಿನ್ನ ನೆನಪೇ ಕಾಡುತ್ತಿದೆ ಕಣ್ಣ ನೀರಿನಲ್ಲೇ ಕನಸು ಜಾರುತ್ತಿದೆ ಮತ್ತೆ ಮತ್ತೆ ನಿನ್ನ ನೆನಪೇ ಕಾಡುತ್ತಿದೆ